ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಅಂದರೆ ನಾನು ನಮ್ಮ ಅಮ್ಮನ ಮನೇಲಿ ಇರೋದ್ರಿಂದ ಅಂದರೆ ಹಪ್ಪಳ ಮಾಡಿದ್ವಿ. ಅದಕ್ಕೋಸ್ಕರ ಅದನ್ನ ರೆಸಿಪಿ ಯಾವ ಥರ ಮಾಡೋದು ಅಂತ ನಮಗೆ ಬರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀಟಾಗಿ ಅವರು ಯಾವ ಥರ ಮಾಡ್ತಾರೆ ಅಂತ ಕೇಳಿ ಅವ್ರ ಹತ್ರನೇ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ, ಒಂದು ವ್ಲಾಗ್ ಮಾಡಿ. ವಿಡಿಯೋನ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಲಿಯಾಗಿ ಹೇಳ್ಕೊಟ್ಟಿದ್ದಾರೆ. ಅಂದರೆ ನಮ್ಮ ಅಮ್ಮ ಹಂಗೇನೆ ಇರೋದು, ಅಂದರೆ ಫ್ರೆಂಡ್ಲಿಯಾಗಿ ಮಾತಾಡೋದು, ಜೊತೆಯಲ್ಲೂ ಕೂಡ ಹಂಗೆ ನಮ್ಮ ಜೊತೆಯಲ್ಲೂ ಫ್ರೆಂಡ್ಲಿಯಾಗಿ ಇರ್ತಾರೆ. ಚೆನ್ನಾಗಿ ಹೇಳಿದ್ದಾರೆ ಯಾವ್ಯಾವ ಥರ ಮಾಡೋದು ಅಂತ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೂ ತಿಳಿಸ್ಕೊಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿಬಿಡಿ, ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಎಷ್ಟಿದ್ರದು? 3 ಚಂಬು ನೀರು ಹಾಕೋದು. ಆಮೇಲೆ ಜೀರಿಗೆ ಹಾಕೋದು. ಈಗೇನು ನೀರು ಹಾಕಿದ್ಯಾ? 3 ಚಂಬು ನೀರು ಹಾಕಿದೆ. ಆಮೇಲೆ ತಕ್ಕಷ್ಟಿಗೆ ಟೇಸ್ಟಿಗೆ ಜೀರಿಗೆ ತೋರಿಸಿ ಇಲ್ಲಿ ನೋಡೋರಿಗೆ ಎಷ್ಟು ಅಂತ ಗೊತ್ತಾಗಬೇಕಲ್ಲ. ಸರಿ, ಹಾಕು. 1 ಸ್ಪೂನಷ್ಟು ಜೀರಿಗೆ. ಆಮೇಲೆ ಸೋಡಾ ಪುಡಿ ಒಂದು ಅರ್ಧ ಸ್ಪೂನ್. ಚಿಕ್ಕ ಸ್ಪೂನ್ ಅಲ್ಲ? ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್. ಇದೇ ಮುದ್ದೆಲ್ಲ ಚಕ್ಲಿನೂ ಮಾಡ್ಬೋದಾ? ಅದೇ ಮುದ್ದೆನೂ ಚಕ್ಲಿಯನ್ನು ಮಾಡ್ಬೋದು. ಆಮೇಲೆ ಸ್ಪೂನ್ ತರ್ತೀನಿ. ಒಂದು 3 ಸ್ಪೂನು ಖಾರದ ಪುಡಿನಾ? ಖಾರದ ಪುಡಿ. ತಿಂಡಿ ತಿನ್ನೋ ಸ್ಪೂನ್ ಅದು? ತಿಂಡಿ ತಿನ್ನೋ ಸ್ಪೂನು 3 ಸ್ಪೂನು. 3 ಸ್ಪೂನು. ಆಮೇಲೆ ರುಚಿ ತಕ್ಕಾಗಿ ಇದೇನು ಉಪ್ಪಾ? ದಪ್ಪುಪ್ಪು. ದಪ್ಪುಪ್ಪು, ಹಳ್ಳುಪ್ಪು. ಒಂದು ಸ್ಪೂನಿಗಿನ್ನ 1/4 ಸ್ಪೂನಾ? ಸ್ಪೂನು. ರುಚಿಗೆ ತಕ್ಕಾಗಿ ಉಪ್ಪು. ಹಳ್ಳುಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಉದ್ದಿನಬೇಳೆ ಎಲ್ಲಿ ನೆನೆ ಹಾಕಿದ್ಯಾ? ನೆನೆ ಹಾಕಿದ್ದೀನಿ. ಎಷ್ಟೊತ್ತು ನೆನೆ ಹಾಕಬೇಕು ಇಲ್ಲಿ ತೋರಿಸಿಲ್ಲ. ಉದ್ದಿನಬೇಳೆ 1/4 ಗಂಟೆ ನೆನೆಸ್ಬಿಟ್ಟು. ಇಲ್ಲಿ ಕೈಲೇ ತೋರಿಸು. ನೆಂದಿದ್ದಾವೆ. ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು. ಉಂಡುಗಾಳ ಅದು ಒಡಕ್ಲು. ಒಂದು 2-3 ಸತಿ ತೊಳಿಬೇಕು. ತೊಳೆದು ಬಿಟ್ಟು ಅದರಲ್ಲಿ ಚಿಕ್ಕ ಕಲ್ಲು ಇರುತ್ತೆ. ಜಾಲಿಸ್ಬೇಕಾ? ಮನೆ ಬೇಳೆ ಬೆಳೆದಿರೋದು. ಇದನ್ನು ನಮ್ಮ ಅಕ್ಕ ಕೊಟ್ಟಿದ್ರು. ನಿನಗೆ ಯಾರಿದ್ದು ಅಂದರೆ ಹಪ್ಪಳ ಮಾಡೋದೆಲ್ಲ ಕಲಿಸ್ಕೊಟ್ಟಿದ್ದು? ನಮ್ಮ ತಾಯಿ. ನಮ್ಮ ತಾಯಿ ಮಾಡೋದನ್ನು ನಾವು ನೋಡ್ಕೊಂಡಿದ್ದು. ಇದು ಕುದಿಬೇಕಾ? ಒಲೆ ಮೇಲೆ ಇಟ್ಟಿರೋದು ಅದು ಮಳ್ಳಬೇಕು. ಆಮೇಲೆ ಉದ್ದಿನಬೇಳೆ ನೆಂದ ಮೇಲೆ ಮಿಕ್ಸಿ ಆಡಿಸ್ಕೋಬೇಕಾ? 1-2 ಸಲ ರುಬ್ಬಿಟ್ಟು. ಸಣ್ಣಗಾಗಬೇಕಾ ಹೆಂಗೆ? ಪೂರ್ತಿ ಅಷ್ಟು ಸಣ್ಣಗಾಗಬೇಕಾ? ದೋಸೆ ಮಾಡ್ತೀವಲ್ಲ, ಇಲ್ಲಿ ಹೆಂಗೆ ಇಟ್ಕ ತೋರಿಸ್ತೀನಿ ರೀ. ಇಷ್ಟು ಸಣ್ಣಗೆ ಸಣ್ಣಕ್ಕೆ ರುಬ್ಬಿಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇಮ್ ದೋಸೆ ಹಿಟ್ಟು ಆಡಿಸ್ದಂಗೆನೆ. ಗಟ್ಟಿ ಬಂದಿದೆ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಹಾಕಿ
ಹಾಕಿ ಸೌಟ್ ಹಾಕಿ ಕುದಿ ಬಂದ್ಮೇಲೆ ಹಾಕ್ಬೇಕಾ ಹಂಗೆ ಹಾಕ್ಬೇಕಾ? ಮುಂಚೆನೆ ಎಲ್ಲ ಹಾಕ್ಬಿಟ್ಟು ಅಡ್ಜಸ್ಟ್ ಆಗಬೇಕಲ್ಲ ಅದು. ಆಮೇಲೆ ಕುದಿ ಬಂದರೂ ಪರವಾಗಿಲ್ಲ. ಆಮೇಲೆ ಕುದ್ಕೊಂಬರುತ್ತೆ. ಆಮೇಲೆ ಹಸಿಟ್ಟು ಹಾಕೋದು. ಹಾಂ, ಅದಕ್ಕೆ ಕೊಟ್ಟರೆ ಹಾಕ್ಬೇಕು ಸ್ವಲ್ಪ, ಒಂದು ಸ್ಪೂನು. ಸಾಂಬಾರು ಸ್ಪೂನಾಗೆ ಹಸಿಟ್ಟು. ಏನಿದು ಅವಲಕ್ಕಿನ? ಅವಲಕ್ಕಿ, ಪೇಪರ್ ಅವಲಕ್ಕಿನ? ಪೇಪರ್ ಅವಲಕ್ಕಿ ಇದು. ಹಾಂ. ಅದನ್ನು ಸ್ವಲ್ಪ ನೆನೆಸ್ಬೇಕಾ? ಅದರೊಳಗೆ ಹಸಿದ್ರೊಳಗೆ ಹಾಂ ತಕ್ಕಷ್ಟಿಗೆ ಹಾಕೋದು. ಅದೇನು ಕೇರೋದೇನು ಬೇಡಲ್ವಾ? ಏನೇನಿಲ್ಲ, ಫ್ರೆಶ್ ಆಗಿರುತ್ತೆ. ಸ್ಪೂನ್ ಥರನಾ? ಸಾಂಬಾರು ಸ್ಪೂನ್ ಒಳಗಿರ್ಬೇಕು ನೋಡು. ಇದೇನು ಕೊಟ್ಟರೆ ಹಾಕದಾ? ಅದು ಮುದ್ದೆಗೆ, ಮುದ್ದೆಗೆ ಒಂದು ಸ್ಪೂನು. ಸಾರಿನ ಸೌಟಲ್ಲಿ ಒಂದು ಸೌಟು. ಸಾರು ಬಿಡೋ ಸೌಟಲ್ಲಿ ಒಂದು ಸ್ಪೂನ್ ದೊಡ್ಡದ ಹಾಕಿ ಗರಬಾಡಬೇಕು, ಕೂರಾಡಬೇಕು ಗಂಟಿಲ್ದಂಗೆ. ಗಂಟೆಲ್ಲ ನುಣ್ಣಗಾಗಬೇಕು. ಆಮೇಲೆ ಟೇಸ್ಟಿಗೆ ವೈನ್ ಕಾಳು ಅಂತ ಬರುತ್ತೆ. ವೈನ್ ಕಾಳು ಜೀರಿಗೆ ಥರ ಬರುತ್ತಲ್ಲ ಅದಾ? ಅದು ಇಷ್ಟ. ಟೇಸ್ಟಿಗೆ ಸ್ವಲ್ಪ ಹಾಕೋದು. ಈ ಥರ ಹಾಕೋದು. ಆಮೇಲೆ ಗಂಟೆಲ್ಲ ಸಣ್ಣ ಒಡೆದು ಕುದಿ ಬರಬೇಕು. ಒಂದು ಕುದಿ ಉಕ್ಕಿ ಬರಬೇಕು ಮೇಲಕ್ಕೆ. ಉಕ್ಕಿ ಬಂದಾಗ ನಮ್ಮನೆದ್ರು ಫೋನಲ್ಲಿ ಇದ್ರೊಳಗೆ ಚೆನ್ನಾಗಿ ಬರೋದು. ಮತ್ತೆ ರಾಂಗಿದೆ ಖಾರ. ಇದೇನು ಸಾಲ್ಟಾ ಉಪ್ಪ? ಸಾಲ್ಟು ಸ್ವಲ್ಪ ಮತ್ತೆ ರುಚಿ ನೋಡಿ ಹಾಕ್ಕೊಳ್ಳೋದು. ಹಾಕೋದು. ತಕ್ಕಷ್ಟು ಮತ್ತೆ ರುಚಿ ನೋಡಿ ಹಾಕೋದು. ಒಲೆಲ್ಲಾದರೆ ಬೇಗ ಇದು ಇದೇನು ಅಕ್ಕಿ ಹಸಿಟ್ಟಾ? ಇದು ಅಕ್ಕಿ ಹಸಿಟ್ಟು. 3 ಲೀಟ್ರ್ ನೀರಿಗೆ ಕುದೀತೈತಾ? ಹಾಂ, ಕುದಿ ಬಂದೈತೆ. ಕುದಿ ಬಂದಿದೆ. ಈಗ ಒಂದು 3 ಚುಪ್ಪು ಸ್ಟೀಲ್ ದಬ್ರಿಲಿ 3 ಚುಪ್ಪು ಹಾಕೋದು. ಆಮೇಲೆ ಬೆಂದಮೇಲೆ ತೆಳ್ಳಗಾದ್ರೆ ನೋಡಿ ಹಾಕ್ಕೊಬೇಕಾ? ಇಲ್ಲ, ಒಂದೇ ಸಮ ಇರುತ್ತದು. ಮುದ್ದೆ ಥರ ಹಾಕೋಣಂಗಿಲ್ಲ ಮತ್ತೆ? ಅದನ್ನು ಇದೇ ಥರ ಹಾಕ್ಬಿಟ್ಟು ಬೆಂದ ಮೇಲೆ ಅದನ್ನು ಮುದ್ದೆ ಕುಡಿಸ್ದಂಗೆ ಕುಡ್ಸೋದು. ಮುದ್ದೆ ಮಾಡಿದಂಗೆ ಮಾಡಿಬಿಟ್ಟು ಇದೆಷ್ಟೊತ್ತು ಬೇಯಿಸ್ಬೇಕು? ಇನ್ನು ಹಸಿಟ್ಟು ಹಾಕಿದ್ಮೇಲೆ ಹಾಕಿದ್ಮೇಲೆ ಒಂದು 10 ನಿಮಿಷ ಬೇಯಿಸ್ಬೇಕು. ಅಷ್ಟೇನಾ? 10 ನಿಮಿಷ ಬೆಂದ ಮೇಲೆ ಮುದ್ದೆ ಮಾಡಿಬಿಟ್ಟು ಬಿಲ್ಲೆ ಮಾಡಿ ಅದನ್ನು ಮಿಷಿನ್ ಇರಿದೆ, ಹಪ್ಪಳದ ಮಿಷಿನ್, ಬ್ರಷ್ ಮಾಡಿ ಒಣ ಹಾಕೋದು. ಒಡಕ್ಲು ಬರಲ್ವ ಬಿಸಿಲಿಗೆ ಒಣ ಹಾಕೋದ್ರೆ? ಅದಕ್ಕೇನು ನಾವು ಹಾಕಿಲ್ವಲ್ಲ, ಬರೀ ಅಕ್ಕಿ ಹಪ್ಪಳ, ಏನೂ ಆಗಲ್ಲ. ಒಡಕ್ಲು ಬಂದರೆ ಏನಾಗಲ್ಲ. ಇದು ನಾವು ಏನು ಸುಡಲ್ವಲ್ಲ ಬೆಂಕಿಲಿ, ಎಣ್ಣೆಗೆ ಹಾಕ್ತೀವಿ.
ಕಟ್ಟಿದ್ಯಾ? ಅದನ್ನು ಕೂಡಿಸ್ಬಿಟ್ಟು ಹಾಂ. ನಾದ ಬರಂಗೆ ಗಂಟಿಲ್ದಂಗೆ ಕೂಡಿಸ್ಬೇಕಾ? ಹಾಂ, ಹಾಂ. ಎಲ್ಲ ಕ್ಲೀನಾಗಿ ಹ್ಞೂ. ಕೂಡಿಸ್ಬಿಟ್ಟು ಹ್ಞೂ. ಕೋಲ್ ತೆಗೆದು ಎಲ್ಲ ಕೂರ್ಕೊಂಬಿಟ್ಟು ಹ್ಞೂ. ಆತಲೆ ಕೂಡಿಸಿ. ಕೂಡ್ಸಾತು. ಆಮೇಲೆ ಕ್ಲೀನಾಗೆಲ್ಲ ಹ್ಞೂ. ಬಾಯ ಮುಚ್ಚಬೇಕು, ಎತ್ತಬೇಕು ಅಂತ ಒಂದು ತಟ್ಟೆ. ಇದನ್ನು ಹಳ್ಳಂಗೆ ಒಂಚೂರು ಮುಚ್ಚಬೇಕಾ? ಮುಚ್ಚಬೇಕಿದೆ ಈ ಥರ. ಹ್ಞೂ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಬಿಲ್ಲೆ ಮಾಡ್ಬೇಕಾರೆ ಹ್ಞೂ. ತೆಗೆದುಬಿಟ್ಟು ಹ್ಞೂ. ಅವಾಗ ಕೋಲಿಗೆ ಬೇಡವ ಇನ್ನ? ಕೋಲಿನ ಸಮಸ್ಯೆ ಏನಿಲ್ಲ, ಕೈ ಇದಾವಲ್ಲ. ಹ್ಞೂ. ಕೈಯಾಗೆ ಒಂದು ಸ್ಪೂನ್ ತಗೊಂಡು ಹಾಂ. ಎಳ್ಕೊಂಡು ಬಿಲ್ಲೆ ಮಾಡಿ ಹಾಂ. ಅವಾಗ ಹಪ್ಪಳ ಮಾಡೋದು. ಎತ್ತಿ ಫ್ರೆಶ್ ಮಾಡಿ ಒಣ ಹಾಕೋದು. ಮುದ್ದೆ ಕಟ್ಟದ? ಮುದ್ದೆ ಕಟ್ಟಿ ಆಯಿತು. ಬಿಲ್ಲೆ ಮಾಡ್ತಾ ಇದೆಯಾ? ಅದನ್ನು ಹಾಂ. ಮಿದ್ದು ಬಿಟ್ಟು ಈ ಥರ ಎಣ್ಣೆ ಏನಕ್ಕೆ ಇಟ್ಕೊಂಡಿರೋದು? ಎಣ್ಣೆ ಅದು ಜೀರಿಗೆ ಹಚ್ಚಾಕ? ಅಂಟದಂಗೆ ಈ ಥರ ಜೀರಿಗೆ ತಗೋಬೇಕಾ? ಯಾವುದಾದ್ರೂ ಆಯ್ತು, ಬಿಳೆದಾದ್ರೂ ಆಯ್ತು, ಬ್ಲ್ಯಾಕ್ ಆದ್ರೂ ಆಯ್ತು, ಈ ಥರ ಬಿಲ್ಲೆ ಮಾಡಿ ಮಿಷಿನು ತಗೊಂಡು ಅದನ್ನು ಅವರಿಗೆ ಗೊತ್ತಲ್ಲ ಮಾಡ್ತೀಯ.